ಎಸ್ಎಸ್ಟಿವಿಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ಹಾಯ್ ಹಲೋ ನಮಸ್ತೆ. ನೀವು ನೋಡ್ತಾ ಇದ್ದೀರಾ SSTV. ನಾನು ನಿಮ್ಮ ವಿಜಯ. ಇವತ್ತು ನಮ್ಮ ಜೊತೆ ಬಾಯ್ಸ್ ನೆವರ್ ಕಾಂಪ್ರಮೈಸ್ ಚಿತ್ರತಂಡ ಇದೆ. ಬನ್ನಿ ಅವ್ರ ಜೊತೆ ಮಾತಾಡೋಣ, ಮೂವಿ ಬಗ್ಗೆ ಡಿಸ್ಕಸ್ ಮಾಡೋಣ. ಹಾಯ್ ಸರ್. ಹಾಯ್. ಸಾಮ್ರಾಟ್ ಅವರಿದ್ದಾರೆ, ಹೀರೋ, ಈ ಮೂವಿ ಹೀರೋ. ಹೀರೋಯಿನ್ ನಕ್ಷತ್ರ ನಯನ ಮ್ಯಾಮ್ ಇದ್ದಾರೆ. ಬನ್ನಿ, ನಿಮ್ ಕ್ಯಾರೆಕ್ಟರ್ ಬಗ್ಗೆ ಅಥವಾ ಈ ಮೂವಿ ಬಗ್ಗೆ ಏನ್ ಹೇಳ್ತೀರಾ? ನಮ್ಮ ಮೂವಿ ಬಗ್ಗೆ ಒಂದು ಅದ್ಭುತವಾದ ಒಂದು ಸಸ್ಪೆನ್ಸ್ ಹಾರರ್ ಪ್ಯಾಕ್ಡ್ ವಿತ್ ಕಾಮಿಡಿ, ಎಂಡ್ ಟು ಎಂಡ್ ಮಜವಾಗಿ ಬಂದಿದೆ. ನನ್ನ ಕ್ಯಾರೆಕ್ಟರ್ ಹೆಸರು ಡ್ರ್ಯಾಗನ್ ಡಾಗಿ ಅಂದ್ಬಿಟ್ಟು. ಸೊ ನನ್ನ ಕ್ಯಾರೆಕ್ಟರ್ ಸ್ವಲ್ಪ ಕೋಪ, ಮತ್ತೆ ಸ್ವಲ್ಪ ಮನೇಲಿ ಅಫ್ಕೋರ್ಸ್ ಎಲ್ಲಾದ್ರೂ ಫ್ಯಾಮಿಲಿ ಇಶ್ಯೂಸ್ ಅದು ಸಣ್ಣ ಪುಟ್ಟ ಇರುತ್ತಲ್ಲ, ಅದರಿಂದ ಫ್ರೆಂಡ್ಸ್ನ ನಡೀರೋ ಎಲ್ಲರೂ ಹೋಗೋಣ ಅಂತ ಅಂದ್ಬಿಟ್ಟು ಬಾರಲ್ಲಿ ಕೂತ್ಕೊಂಡು ಎಣ್ಣೆ ಹಾಕ್ಬೇಕಾರೆ ಸಡನ್ ಡಿಸಿಷನ್ ತಗೊಂಡು ಹೊರಡೋ ತರ ಕ್ಯಾರೆಕ್ಟರ್. ಸೊ ಅಲ್ಲಿಂದ ಕತೆ ಸ್ಟಾರ್ಟ್ ಆಗುತ್ತೆ. ಅಲ್ಲಿಂದ ಎಲ್ಲೆಲ್ಲಿ ತಗೊಂಡೋಗೋದು ಥಿಯೇಟರ್ಗೆ ಬಂದು ನೋಡಿದ್ರೆ ಗೊತ್ತಾಗುತ್ತೆ. ಬಟ್ ಒಂದು ಅದ್ಭುತವಾದ ಸಿನಿಮಾ ಆಗಿ ಮೂಡ್ ಬಂದಿದೆ. ಎಂಡ್ ಟು ಎಂಡ್ ಎಂಟರ್ಟೈನ್ಮೆಂಟ್ ಇದೆ, ಸಸ್ಪೆನ್ಸ್ ಇದೆ, ಹಾರರ್ ಇದೆ. ಮ್ಯಾಮ್ ನೀವ್ ಹೇಳಿ, ಮಾಡ್ಲಿಂಗ್ ಫೀಲ್ಡ್ ಅಲ್ಲಿ ಇದ್ದವರು ಮೂವಿಗೆ ಬಂದಿದ್ದೀರಾ, ಹೇಗ್ ಅನ್ನಿಸ್ತಾ ಇದೆ? ತುಂಬಾ ಚೆನ್ನಾಗಿ ಅನ್ನಿಸ್ತಿದೆ, ಎಕ್ಸೈಟೆಡ್ ಆಗಿದ್ದೀನಿ. ಅಂಡ್ ಈ ಮೂವಿ ರೋಲ್ ಬಗ್ಗೆ ಹೇಳ್ಬೇಕಂದ್ರೆ ನಾನು ಒಂಥರ ಡ್ರೀಮ್ ಗರ್ಲ್. ಇವರು 6-7 ಮೆಂಬರ್ಸ್ ನಾನು 8 ಮೆಂಬರ್ಸ್ ಕೂಡ ನಾನು ಒಂಥರ ಡ್ರೀಮ್ ಗರ್ಲ್. ಚೆನ್ನಾಗಿದೆ, ಲೈಕ್ ಅದು ಟ್ರ್ಯಾಕ್ ನಾನು ರೋಲ್ ಪ್ಲೇ ಮಾಡಿರೋದು. ಅಷ್ಟು ಜನದ ಜೊತೆ ನೀವು ಹೀರೋಯಿನ್ ಆಗಿ ಮಾಡಿರೋದು, ಆ ಫೀಲಿಂಗ್ ಹೇಗಿತ್ತು? ಎಷ್ಟು ಎಕ್ಸೈಟ್ಮೆಂಟ್ ಆಗಿದ್ರಿ? ಆ, ತುಂಬಾನೇ ಹ್ಯಾಪಿ ಆಗಿದ್ದೆ. ಆಸ್ ಅ ಹೀರೋಯಿನ್ ಅಂತ ಹೇಳಕ್ ಗೊತ್ತಾಗುತ್ತೆ, ಫೀಮೇಲ್ ಲೀಡ್ ಕ್ಯಾರೆಕ್ಟರ್ ಟು ಬಿ ಫ್ರಾಂಕ್. ಆಸ್ ಅನ್ ಆರ್ಟಿಸ್ಟ್ ನಾವು ಆತರ ಹೇಳ್ಬೋದು. ಯಾಕಂದ್ರೆ ಈ ಕಥೆಯಲ್ಲಿ ಹೀರೋಯಿನ್ ಎಲ್ಲ ಸ್ಟೋರಿನೇ. ಸೊ ಡೈರೆಕ್ಟರ್ಗೆ ಗೊತ್ತಿದೆ ಯಾವ ತರ ಲೈಕ್ ಅದನ್ನ ಕ್ಯಾರೆಕ್ಟರ್ ಈ ಮೂವಿನಲ್ಲಿ ಸರ್ ಹೇಳಿದ್ರು ನನ್ನ ಕ್ಯಾರೆಕ್ಟರ್ನೇ ಲೀಡ್ ಇದೆ, ಅಂದ್ರೆ ಈ ಸ್ಟೋರಿನಲ್ಲಿ ಟ್ವಿಸ್ಟ್ ಇರೋದೇ ನನ್ ಪಾರ್ಟ್ ಅಂತ. ಸೊ ನನ್ ರೋಲ್ ಆತರ ಇದೆ. ಮೂವಿ ನೋಡಿದ್ಮೇಲೆ ಗೊತ್ತಾಗುತ್ತೆ ಏನ್ ಟ್ವಿಸ್ಟ್ ಅಂಡ್ ಟರ್ನ್ಸ್ ಇದೆ ಅಂತ. ಅಂಡ್ ಇದು ತುಂಬಾ ನಿಮ್ ಖುಷಿ ಇದೆ. ಅದು ನಾನೇ ನನ್ ಕ್ಯಾರೆಕ್ಟರ್ ಅಲ್ಲೇ ಇರೋದು ಟ್ವಿಸ್ಟ್ ಅಂಡ್ ಟರ್ನ್ಸ್ ಅಂತ. ತುಂಬಾ ಹ್ಯಾಪಿ ಆಗಿದ್ದೀನಿ ನಾನು. ಇದು ನಿಮ್ ಫಸ್ಟ್ ಮೂವಿ ಕೂಡ, ಅಂದ್ರೆ ಎಲ್ಲರಿಗೂ ಒಂದ್ ಇಮ್ಯಾಜಿನೇಷನ್ ಇರುತ್ತೆ, ಇದೇ ತರ ಬರ್ಬೇಕು ಫಸ್ಟ್ ಮೂವಿ, ಈ ತರ ಒಂದ್ ಕ್ಯಾರೆಕ್ಟರ್ ನಮ್ಗೆ ಡ್ರೀಮ್ ಕ್ಯಾರೆಕ್ಟರ್ ಆಗಿ ಬರ್ಬೇಕು ಅಂತ. ಆ ತರ ಏನಾದ್ರು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ರಾ? ಎಸ್, ಈ ತರಾನೇ ಲೈಕ್ ಲವ್ಲಿ ಕ್ಯಾರೆಕ್ಟರ್ಸ್ ಕೊಡ್ಬೇಕು. ಲೈಕ್ ಒಂದ್ ಸೀನ್ ಇದೆ ಲೈಕ್ ಟಿಟಿನಲ್ಲಿ ಜಾಸ್ತಿ ರಿವೀಲ್ ಮಾಡಕ್ ಆಗೋದಿಲ್ಲ. ಅದ್ರಲ್ಲೆಲ್ಲ ಲೈಕ್ ನನ್ಗೆ ಹರೀಶ್ ಸರ್ ಫ್ರೀಡಮ್ ಕೊಟ್ಟಿರೋದ್ರಿಂದ ನನಗೆ ಯಾವ ತರ ಬೇಕು ಆ ತರ ಮಾಡಕ್ಕೆ ನನ್ಗೆ ಫ್ರೀಡಮ್ ಇತ್ತು. ಚೆನ್ನಾಗ್ ಅನಿಸ್ತು. ಲೈಕ್ ಐ ಗಿವನ್ ಮೈ 100. ಅಂದ್ರೆ ನಮ್ಗೊಂದು ಗೊತ್ತಿರುತ್ತಲ್ಲ, ಈ ಕ್ಯಾರೆಕ್ಟರ್ ಕೊಟ್ರೆ ಮೇ ಬಿ ನಾನ್ ಚೆನ್ನಾಗ್ ಮಾಡ್ಬೋದು ನನ್ ಫೇಸ್ಗೆ ಇಲ್ಲ ನನ್ ಬಿಹೇವಿಯರ್ಗೆ ಅಂತ. ಸೊ ಆ ತರ ನನ್ಗೆ ಸೂಟಬಲ್, ಲೈಕ್ ಕೈಂಡ್ ಆಫ್ ಡ್ರೀಮ್ ಗರ್ಲ್, ಕೈಂಡ್ ಆಫ್ ಪ್ಲೇ ಗರ್ಲ್, ಆ ತರ ಕ್ಯಾರೆಕ್ಟರ್ ಇರೋದ್ರಿಂದ ನನ್ಗೆ ತುಂಬಾ ಈಸಿ ಇತ್ತು. ಚೆನ್ನಾಗ್ ಅನಿಸ್ತು. ನಾನು ತುಂಬಾ ಚೆನ್ನಾಗಿ ಬಂದಿದ್ದೀನಿ ಅಂತಾನು ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಅದು ಅಲ್ಲದೆ ಹರೀಶ್ ಸರ್ಗೂ ತುಂಬಾನೇ ಇಷ್ಟ ಆಯ್ತು. ಎಲ್ಲಾರ್ದು ಕ್ಯಾರೆಕ್ಟರ್ಸ್ ಅವ್ರಿಗೆ ಸ್ಯಾಟಿಸ್ಫೈಡ್ ಇತ್ತು. ಸೊ ದಟ್ ವಾಸ್ ಲೈಕ್ ನಮ್ ಕೆಲಸ ಅವ್ರಿಗೂ ಇಷ್ಟ ಆಗೋದು ತುಂಬಾನೇ ಇಂಪಾರ್ಟೆಂಟ್ ಅಲ್ವಾ. ಸೊ ಆ ವಿಷಯದಲ್ಲಿ ನನ್ಗೆ ತುಂಬಾನೇ ಖುಷಿ ಇದೆ. ಯಾವ್ದು ಈಸಿ ಅನ್ನಿಸ್ತು ಮ್ಯಾಮ್, ಮಾಡ್ಲಿಂಗ ಆರ್ಟಿಸ್ಟ್? ಮಾಡ್ಲಿಂಗ್ ಈಸಿ. ಮಾಡ್ಲಿಂಗ್ ಈಸಿ ಅಂತ ಹರೀಶ್ ಸರ್ ಇದು ಈಸಿ ಮಾಡಿರೋದ್ರಿಂದ ಈ ಮೂವಿನಲ್ಲಿ ನನಗೆ ಈಸಿ ಅನ್ನಿಸ್ತು. ಬಟ್ ಟು ಬಿ ಫ್ರಾಂಕ್, ಯಾವುದೇ ಮೂವಿ ಅಂಡ್ ಆಲ್ ಆಫ್ ನೀವು ಕಂಪೇರ್ ಮಾಡಕ್ ಹೇಳಿದ್ರೆ ಮಾಡ್ಲಿಂಗ್ ಈಸಿ, ಆಕ್ಟಿಂಗ್ ಸ್ವಲ್ಪ ಕಷ್ಟನೇ. ಎಲ್ಲರೂ ಇಟ್ಸ್ ನಾಟ್ ಅ ಕಪ್ ಆಫ್ ಟೀ. ಕ್ಯಾಮ್ರಾದಲ್ಲಿ ಫೇಸ್ ಮಾಡಿದ್ಮೇಲೆ ನನ್ಗೂ ಗೊತ್ತಾಯ್ತು. ಇಟ್ಸ್ ಲೈಕ್ ಬಿಫೋರ್ ನನಗೆ ಲೈಕ್ ಫೇವ್ರೆಟ್ ಆಕ್ಟರ್ ಅಂದ್ರೆ ಒಬ್ಬರದಿಬ್ಬರ ಹೆಸರು ತಗೊಳ್ತಿದ್ದೆ. ಇವಾಗ ನನ್ಗೆ ಯಾರಾದ್ರೂ ಫೇವ್ರೆಟ್ ಆಕ್ಟರ್ ಒಬ್ಬರ ಹೆಸರು ಹೇಳಿ ಅಂದ್ರೆ ಕಷ್ಟ. ಯಾಕಂದ್ರೆ ನನಗೆ ಗೊತ್ತು ಈಚ್ ಅಂಡ್ ಎವ್ರಿ ಒನ್ ಈಸ್ ಲೈಕ್ ಗೋಯಿಂಗ್ ಥ್ರೂ ಲಾಟ್ ಅಂಡ್ ಇಟ್ಸ್ ನಾಟ್ ದಟ್ ಈಸಿ ಟು ಪ್ಲೇ ದ ಕ್ಯಾರೆಕ್ಟರ್, ಬಿ ಇನ್ ದಟ್ ಕ್ಯಾರೆಕ್ಟರ್ ಆಸ್ ಡೈರೆಕ್ಟರ್ ಟೋಲ್ಡ್. ಸೊ ಅದಾದ್ಮೇಲಿಂದ ಐ ರೆಸ್ಪೆಕ್ಟ್ ಎವ್ರಿ ಒನ್ ಹೂ ವರ್ಕ್ಸ್ ಇನ್ ಫ್ರಂಟ್ ಆಫ್ ದ ಕ್ಯಾಮ್ರಾ. ದಟ್ ಮೆಂಟಾಲಿಟಿ ಹ್ಯಾಸ್ ಚೇಂಜ್ಡ್. ಮೂವಿ ನಾನು ಮುಂಚೆ ನೋಡ್ತಾ ಇದ್ದಿದ್ದು ರೀತಿ ಇವಾಗ ನೋಡೋ ಲೈಕ್ ಮೂವಿನಲ್ಲಿ ವರ್ಕ್ ಮಾಡ್ತಾ ಇರೋದಾಗ ನೋಡೋ ರೀತಿ ಕಂಪ್ಲೀಟ್ ಆಗಿ ಚೇಂಜ್ ಆಗಿದೆ. ಮುಂಚೆ ಅಂದ್ರೆ ನಾವು ಎಂಟರ್ಟೈನ್ಮೆಂಟ್ ನೋಡ್ತೀವಿ, ಇವಾಗ ಅಂದ್ರೆ ನಾವು ನೋಡ್ತೀವಿ ಇಲ್ಲೇನ್ ಕರೆಕ್ಷನ್ ಆಗ್ಬೋದಿತ್ತು, ಇಲ್ಲ ಅವ್ರು ಯಾವ ತರ ಇಂಪ್ರೂವೈಸೇಷನ್ ಮಾಡೋದಿತ್ತು. ಅದು ಸ್ವಲ್ಪ ಮೆಂಟಾಲಿಟಿ ಚೇಂಜ್ ಆಗಿದೆ. ಬಟ್ ಫೀಲ್ಸ್ ಗುಡ್ ಟು ವಾಚ್ ಫಾರ್ ಮಿ. ಅಂದ್ರೆ ಏನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಮುಂದೆ ಫ್ಯೂಚರ್ ಅಲ್ಲಿ? ಈ ತರ ಒಂದ್ ಕ್ಯಾರೆಕ್ಟರ್ ಮಾಡ್ಬೇಕು, ಈ ತರ ಒಂದ್ ರೋಲ್ ಪ್ಲೇ ಮಾಡ್ಬೇಕು ಅಂತ ಏನಾದ್ರು ಎಕ್ಸ್ಪೆಕ್ಟೇಷನ್ಸ್ ಇದೆಯಾ? ಈ ತರದ್ ಬಂದ್ರೆ ನನ್ಗೆ ಇಷ್ಟ ಆಗತ್ತಪ್ಪ. Okay, I don't know how to put this, but I want to try this lesbian character, to be frank. It's complicated, risky, not everyone does it. And somewhere I feel that I can do it. So I want to ಚಾನ್ಸ್ ಸಿಕ್ಕಿದ್ರೆ ಅದೊಂದು ಮಾಡೋಣ ಅಂತ ಇದ್ದೀನಿ. ಒಂದು ಬಂದಿದೆ ಮೂವಿ ಅದೇ ತರಾನೇ.
ಸೂನ್ ಸೊ ಯು ಆರ್ I'll be ಲುಕಿಂಗ್ going through ಫಾರ್ವರ್ಡ್ that channel. ಡಿಫ್ರೆಂಟ್ ಕ್ಯಾರೆಕ್ಟರ್ಸ್ ಮಾಡ್ಬೇಕು, ಇನ್ನೋವೇಟಿವ್ ಆಗಿ ಏನಾದ್ರು ಟ್ರೈ ಮಾಡ್ಬೇಕು ಅನ್ನೋದು ನಿಮ್ ಎಕ್ಸ್ಪೆಕ್ಟೇಷನ್ಸ್. ಸರ್ ನೀವ್ ಹೇಳಿ, ರಾಜರಾಜ ಚೋಳವರು, ನೀವು ಹೆಸರಲ್ಲೇ ತುಂಬಾ ಸ್ಪೆಷಲ್ ಅಂತ ಅನಿಸ್ತಾ ಇದೆ. ನೀವು ನಿಮ್ ಕ್ಯಾರೆಕ್ಟರ್ ಬಗ್ಗೆ ಹೇಳಿ ಸರ್. ನನ್ ಕ್ಯಾರೆಕ್ಟರ್ ನಾನ್ ಹೇಳೋದ್ಕಿಂತ ನಾನ್ ಮಾಡಿದೀನಿ, ನೀವು ಥಿಯೇಟರ್ ನೋಡ್ಬೇಕು. ಬಟ್ ಏನಪ್ಪಾ ಅಂದ್ರೆ ಕ್ಯಾರೆಕ್ಟರ್ ಪ್ಲೇ ಮಾಡೋದು ಒಂಥರ ಅಷ್ಟು ಏನ್ ಆಕ್ಟಿಂಗ್ ಮಾಡ್ಕೊಂಡು ಯೋಚನೆ ಮಾಡ್ಕೊಂಡು ಸ್ಕ್ರಿಪ್ಟ್ ಮಾಡ್ಕೊಂಡು ಡೈಲಾಗ್ ಮಾಡ್ಕೊಂಡು ಅಷ್ಟೊಂದೇನು ತಗೊಳ್ಳಿಲ್ಲ. ಒಂಥರ ನಮ್ ಡೈಲಿ ಲೈಫ್ ಅಲ್ಲಿ ಹೆಂಗೆ ಆರಾಮಾಗಿರ್ತೀವಿ ಅದೇ ತರ ಒಂದು ಕಂಫರ್ಟ್ ಝೋನ್ ನ ಕ್ರಿಯೇಟ್ ಮಾಡ್ಕೊಟ್ರು ನಮ್ಮ ಹರಿ ಸರ್. ಅದೇ ತರ ನ್ಯಾಚುರಲ್ ಆಗಿ ಆರಾಮಾಗಿ ಮಾಡ್ಕೊಂಡಿದೀವಿ. ನಮ್ ಕ್ಯಾರೆಕ್ಟರ್ ನ ಹರಿ ಸರ್ ಎಂಜಾಯ್ ಮಾಡಿದ್ದಾರೆ. ಒಂದಷ್ಟು ಸೀನ್ಸ್ ಇದೆ, ನಂದು ನಮ್ಮ ಕಿನಾಲ್ ನಮ್ ಸಾಂಗ್ ಆಡ್ಬೋದಲ್ಲ, ಅದ್ರಲ್ಲಿ ನಿಮ್ಗೆ ಥಿಯೇಟರ್ ಅಲ್ಲಿ ನೋಡಿದ್ರೆ ನಿಮ್ಗೆ ಒಳ್ಳೆ ಮಜಾ ಕೊಡುತ್ತೆ, ಅದಂತೂ ಶೋರ್. ಟೀಮ್ ಜೊತೆ ಹೇಗೆ ಇರ್ತಾ ಇದ್ರಿ, ಅಂದ್ರೆ ಆನ್ ಸ್ಕ್ರೀನ್ ಆಫ್ ಸ್ಕ್ರೀನ್? ಆನ್ ಸ್ಕ್ರೀನ್ ಕೆಮಿಸ್ಟ್ರಿ, ಆಫ್ ಸ್ಕ್ರೀನ್ ಕೆಮಿಸ್ಟ್ರಿ ಎರಡು ಒಂದೇ. ಇವಾಗ ನೀವು ನೋಡಿದ್ರಲ್ಲ, ಇವಾಗ ಬಿಫೋರ್ ಕ್ಯಾಮರಾ ಮಚ್ಚ, ಮಾವ ಮಚ್ಚ ಅಂತ ಸೇಮ್ ಟು ಸೇಮ್ ಹಂಗೆ ಇರೋದು. ಸೊ ಅದಕ್ಕೆ ನಮ್ಗೆ ಅಷ್ಟು ಫಿಲಮ್ ಅಷ್ಟು ಚೆನ್ನಾಗಿ ಬಂದಿದೆ. ಅಂದ್ರೆ ಯು ಎಂಜಾಯ್ಡ್ ಲಾಟ್. ತುಂಬಾ ತಲೆಗಳು ಮಾಡಿದೀವಿ, ಆನ್ ಸ್ಕ್ರೀನ್ ಇರ್ಲಿ ಆಫ್ ಸ್ಕ್ರೀನ್ ಇರ್ಲಿ. ಸೊ ಮೂವಿನಲ್ಲೂ ಕೂಡ ನಾವ್ ಇದನ್ನೇ ಎಕ್ಸ್ಪೆಕ್ಟ್ ಮಾಡ್ಬೋದಾ? ತುಂಬಾ ಬರ್ರೆ ಇಟ್ಸ್ ಪ್ಯಾಕ್ ಆಫ್ ಎಂಟರ್ಟೈನ್ಮೆಂಟ್. ತೆಗೆದ್ರೆ ಒಬ್ಬೊಬ್ಬರು ಒಂಥರ ಕ್ಯಾರೆಕ್ಟರ್ಗಳು, ನಿಮ್ಗೆ ಒಬ್ಬೊಬ್ರು ತೆಗೆದ್ರೆ ನಮ್ಮ ಸಾಮ್ರಾಟ್ ಬ್ರದ್ದು ಅವ್ರದೇ ಒಂಥರ ಕಡಕ್ ಕ್ಯಾರೆಕ್ಟರ್, ಇವನ್ ತೆಗೆದ್ರೆ ಇವನ್ ಒಂಥರ ಕ್ಯಾರೆಕ್ಟರ್. ಅಂದ್ರೆ ನಿಮ್ ನೋಡಿದ್ರೆ ಒಬ್ಬ ಮನುಷ್ಯ ಕುತ್ಕೊಂಡು ಫಿಲಮ್ ನೋಡಿದ್ರೆ ಡೈರೆಕ್ಟ್ ಇಂಡೈರೆಕ್ಟ್ಲಿ ಅವ್ರ ಸುತ್ತಮುತ್ತ ಇರೋ ಕ್ಯಾರೆಕ್ಟರ್ಗಳಾಗಿ ಅವ್ರ ಕ್ಯಾರೆಕ್ಟರ್ ಆಗಿ ಯಾವ್ದೋ ಒಂದು ಕ್ಯಾರೆಕ್ಟರ್ ಕನೆಕ್ಟ್ ಆಗೇ ಆಗಿದೆ. ದಟ್ಸ್ ವಾಟ್ ಶೋ. ಆತರ ಒಂದು ಸ್ಕ್ರಿಪ್ಟ್ ಮಾಡಿದಾರೆ ಹರಿ ಸರ್. ಹೇಮಂತ್ ಅವ್ರೆ, ನೀವ್ ಹೇಳಿ, ನಿಮ್ ಕ್ಯಾರೆಕ್ಟರ್ ಏನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ? ಎಕ್ಸ್ಪೆಕ್ಟೇಷನ್ಸ್ ಎಲ್ಲ ಏನಿಲ್ಲ, ಅವ್ನು ಕೊಡ್ಬೇಕು, ನಾವ್ ಇಸ್ಕೊಬೇಕಷ್ಟೇ. ಎಕ್ಸ್ಪೆಕ್ಟೇಷನ್ಸ್ ಎಲ್ಲ ಏನಿಲ್ಲ, ಬಟ್ ತುಂಬಾ ಚೆನ್ನಾಗಿ ಮಾಡಿರುವಂತಹ ಸಿನಿಮಾ. ತುಂಬಾ ಶ್ರದ್ಧೆಯಿಂದ ಟೈಮ್ ಕೊಟ್ಟು ಏನ್ ಹೇಳ್ತಾರೆ ಅದನ್ನ ಎಕ್ಸೆಪ್ಟ್ ಮಾಡ್ಕೊಂಡು ಸ್ಪೇಸ್ ಕೊಟ್ಟು ಪ್ರತಿಯೊಬ್ಬರಿಗೂ ಅದೇ ರೀತಿ ಪರ್ಸನಲ್ ಸ್ಪೇಸ್ ಕೊಟ್ಟು ಮಾಡ್ಸಿರತಕ್ಕಂತ ಸಿನಿಮಾ. ತುಂಬಾ ಎಲ್ಲೂ ಕಾಂಪ್ರಮೈಸ್ ಆಗದೆ ಎಲ್ಲ ಮೇಕಿಂಗ್ ವೈಸ್ ಆಗಿರ್ಲಿ, ಆಕ್ಟಿಂಗ್ ವೈಸ್ ಆಗಿರ್ಲಿ ತುಂಬಾ ಒಂದು ಗಮನ ಕೊಟ್ಟು ಮಾಡಿರತಕ್ಕಂತ ಸಿನಿಮಾ ಇದು. ಬಂದು ಎಲ್ಲಾರು ಸಿನಿಮಾವನ್ನ ನೋಡಿ ಹೇಳ್ಬೇಕು. ನಾವ್ ಹೇಗಿದೆ ಅಂತ ಹೇಳೋಕ್ಕಿಂತ ಸಿನಿಮಾ ನೋಡಿ ಅವ್ರು ನಮ್ಗೆ ಹೇಳ್ಬೇಕು, ಹೇಗಿದೆ ನಿಮ್ ಪಾತ್ರ ಚೆನ್ನಾಗಿ ಮಾಡಿದೀರಾ, ಯಾರ ಪಾತ್ರ ಚೆನ್ನಾಗಿದೆ, ಆ ರೀತಿ ಹೇಳ್ಬೇಕು. ಬಟ್ ಆನ್ ಸ್ಕ್ರೀನ್ ನಾವು ಎಷ್ಟು ಎಲ್ಲಾರು ಒಟ್ಟಿಗೆ ಕೆಮಿಸ್ಟ್ರಿಯಿಂದ ಹ್ಯಾಂಡಲ್ ಮಾಡ್ಕೊಂಡು ಹೋಗಿದೀವಿ ಅಂದ್ರೆ, ಚೇತನ್ ಹೇಳಿದಾಗೆ ಎಲ್ಲೂ ನಮ್ಗೆ ಅದು ಡಿಫ್ರೆನ್ಸಸ್ ನಮ್ಗೆ ಗೊತ್ತಾಗ್ಲಿಲ್ಲ. ಆಫ್ ಸ್ಕ್ರೀನ್ ಆನ್ ಸ್ಕ್ರೀನ್ ಆ ಬಾಂಡಿಂಗ್, ಆ ಕೆಮಿಸ್ಟ್ರಿ ಆಗಿರ್ಬೋದು, ಅದೆಲ್ಲ ತುಂಬಾ ಲೈವ್ಲಿ ಆಗಿ ತುಂಬಾ ಫ್ರೆಂಡ್ಲಿ ಆಗಿ ನಮ್ಗೆ ಫಸ್ಟೇ ಮಡಿಕೇರಿ ಶೆಡ್ಯೂಲ್ ಪ್ಲಾನ್ ಮಾಡಿರೋದ್ರಿಂದ ಎಲ್ಲ ಟ್ರಿಪ್ಗೆ ಹೇಗೆ ಬಾಯ್ಸ್ ಹೋಗ್ತೀವಿ ಆ ರೀತಿ ಎಲ್ಲ ಒಂದು ಒಗ್ಗಟ್ಟಿನಿಂದ ಒಂಥರ ಎಲ್ಲೋ ಬೇರೆ ಬೇರೆ ಕಡೆಯಿಂದ ಬಂದಿದ್ದೀವಿ ನಾವು ಆರ್ಟಿಸ್ಟ್ಗಳು ಅಂತಾನೆ ಅನ್ಸಲಿಲ್ಲ. ಎಲ್ಲ ನಮ್ಮ ಸುತ್ತಮುತ್ತ ಹಳೆ ಪರಿಚಯಗಳು ಮತ್ತೆ ಸೇರಿದೀವಿ, ಟ್ರಿಪ್ ಹೋಗ್ತಾ ಇದೀವಿ ಅನ್ನೋದು ಫೀಲ್ ಆಗಿರೋದು ಸಿನಿಮಾ ಆಗೋಗಿದೆ. ಆ ರೀತಿ ಒಂದು ಬಂದಿರತಕ್ಕಂಥ ಸಿನಿಮಾ. ಇನ್ನ ನನ್ನ ಪಾತ್ರದ ಬಗ್ಗೆ ಹೇಳ್ಬೇಕಂದ್ರೆ, ಫ್ಯಾಮಿಲಿಯಿಂದ ಹೆಂಡತಿ ಕಾಟದಿಂದ ಫ್ರಸ್ಟ್ರೇಟ್ ಆಗಿರ್ತೀನಿ. ಆ ಟೈಮಲ್ಲಿ ಆಸ್ ಎ ಲೀಡ್ ನಮ್ನೆಲ್ಲ ಫ್ರಸ್ಟ್ರೇಷನ್ ಇಂದ ಮುಕ್ತಿ ಕೊಡ್ಸ್ಬೇಕು ಅಂತ ಸಾಮ್ರಾಟ್ ಅವರು ಡ್ರ್ಯಾಗನ್ ಅಂದ್ಬಿಟ್ಟು ಕ್ಯಾರೆಕ್ಟರ್ ನೀವು ಅದರಲ್ಲಿ ಅವ್ರದ್ದು ಟಿಟಿ ಇರುತ್ತೆ. ಆ ಟಿಟಿಲಿ ನಮ್ನೆಲ್ಲ ಟ್ರಿಪ್ಸ್ಗೆ ಪ್ಲಾನ್ ಮಾಡಿ ಕರ್ಕೊಂಡು ಹೋಗ್ತೀವಿ ಅಂತ ತಗೊಂಡ್ ಬರ್ತಾರೆ. ಅದೇ full journey. ಅದೇ full ಜರ್ನಿ ಹೇಗಿತ್ತು, ಅದ್ರಲ್ಲಿ ಏನೇನ್ ಎಲಿಮೆಂಟ್ಸ್ ಆಡ್ ಆಗುತ್ತೆ, ಏನ್ twist ಇದೆ. ಪ್ರತಿಯೊಂದು ಇದೆ ಮ್ಯಾಮ್. ಫುಲ್ ಓವರ್ ಆಲ್ 70% ಕಾಮಿಡಿ ಫಿಲ್ಮ್, ಕಾಮಿಡಿ ಓರಿಯೆಂಟೆಡ್. ಆ ಕಾಮಿಡಿ ಮಧ್ಯದಲ್ಲಿ ಹಾರರ್ ಟಚ್ ಇರೋದ್ರಿಂದ ತುಂಬಾ ಒಂದು ಮುಗ್ಧ ಮನಸ್ಸುಗಳಿಗೆ ಭಯ ಆಗೋ ಚಾನ್ಸಸ್. ಹಾಗೆ ಬಾಂಡಿಂಗ್ಸ್, ನಮ್ಮ ತಂದೆ ತಾಯಿ ಏನು ತಿಳುವಳಿಕೆ ಬಿತ್ತಬೇಕಾಗಿತ್ತು ಆ ರೀತಿ ಒಂದು ಎಮೋಷನಲ್ ಟಚ್ಗಳು, ಸ್ಪೋರ್ಟ್ಸ್ ಎಲ್ಲ ಎಲಿಮೆಂಟ್ಸ್ ಕೂಡಿರತಕ್ಕಂತ ಸಿನಿಮಾ. ಎಂಜಾಯ್ ಮಾಡ್ತಾರೆ ಜನ ಅಂತ ನಾವು ಬಿಲೀವ್ ಮಾಡಿದೀವಿ. ಒಂದು ಸಿನಿಮಾ ನೋಡಿ ರಿವ್ಯೂ ಹೇಳ್ಬೇಕಾಗುತ್ತೆ. 10ನೇ ತಾರೀಕು ನಾವು ನೀವು ನೋಡಿ ಪಾಸಿಟಿವ್ ಹೇಳಿ. ರೆಸ್ಪಾನ್ಸ್ಗೋಸ್ಕರನೇ ಕಾಯ್ತಾ ಇದೀವಿ. ಜುಲೈ 10ಕ್ಕೆ Miss ಬಾಯ್ಸ್ ನೆವರ್ ಮಾಡ್ಬೇಡಿ. ಕಾಂಪ್ರಮೈಸ್ ಥಿಯೇಟರ್ಗೆ ಬರ್ತಾ ಇದೀವಿ. ದಯವಿಟ್ಟು ಎಲ್ಲರೂ ಬಂದು ನೋಡ್ಬೇಕು ಸಿನಿಮಾ. ಸಾಮ್ರಾಟ್ ಅವರೇ, ಇದು ನಿಮ್ ಮೊದಲನೇ ಮೂವಿ. ಸೊ ಟೈಟಲ್ ಅಲ್ಲೇ ಇರೋ ಹಾಗೆ ಬಾಯ್ಸ್ ನೆವರ್ ಕಾಂಪ್ರಮೈಸ್ ಅಂತ ಇದೆ. ಸೊ ಈ ಮೂವಿನಲ್ಲಿ ನೀವೇನಾದ್ರೂ ಕಾಂಪ್ರಮೈಸ್ ಮಾಡ್ಕೊಂಡ್ರ ಯಾವ್ದಾದ್ರು ವಿಷಯದಲ್ಲಿ? ಇದು ಆಕ್ಚುಲಿ ನನ್ನ ಹೀರೋ ಆಗಿ ಫಸ್ಟ್ ಸಿನಿಮಾ. ಅದ್ ಬಿಟ್ರೆ ನಾನು ಬೇರೆ ಸಿನಿಮಾಗಳ ಕ್ಯಾರೆಕ್ಟರ್ ಆರ್ಟಿಸ್ಟ್ ಆಗಿ ಮಾಡಿದೀನಿ. ಜೇಮ್ಸ್ ಅಲ್ಲಿ ಪುನೀತ್ ಅವ್ರ ಜೊತೆ ವಿಲ್ಲನ್ ಆಗಿ ಮಾಡಿದ್ದೆ. ಸೊ ಅದು ಪುನೀತ್ ಅವ್ರ ಜೊತೆ ಕೆಲಸ ಮಾಡೋದೊಂದು ಭಾರಿ ಖುಷಿ ಇದೆ. ಸೊ ಈ ಸಿನಿಮಾ ಬಂದ್ರೆ ಕಾಂಪ್ರಮೈಸ್ ಅಂತ ಏನೂ ಆಗಿಲ್ಲ, ಯಾಕಂದ್ರೆ ನಾವು ಬಾಯ್ಸ್ ನೆವರ್ ಕಾಂಪ್ರಮೈಸ್ ಅನ್ನೋದೇನೆ ಇರೋದು ಕತೆ. ಸೊ ಹುಡುಗರು ಕಾಂಪ್ರಮೈಸ್ ಆಗ್ಬಾರ್ದು ಅಂತಾನೆ ಇರೋದು. ಬಟ್ ಅದ್ರಲ್ಲೂ ಒಂದು ಟ್ವಿಸ್ಟ್ ಇದೆ ಕೊನೆಯಲ್ಲಿ ಸಿನಿಮಾಲಿ. ಸೊ ಸಿನಿಮಾ ನೋಡಿದ್ರೆ ಗೊತ್ತಾಗತ್ತೆ ಏನಾಗತ್ತೆ ಏನು ಅಂತ ಅಂದ್ಬಿಟ್ಟು. ಮ್ಯಾಮ್, ನೀವೇನಾದ್ರೂ ಲೈಫಲ್ಲಿ ಯಾವತ್ತಾದ್ರೂ ಕಾಂಪ್ರಮೈಸ್ ಆಗಿದ್ದೀರಾ, ಆಗೋ ಅಂತ ಸಿಚುಯೇಷನ್ ಬಂದಿದ್ಯಾ? ತುಂಬಾ ಇದೆ. ಯಾವ್ದು ಹೇಳ್ಬೇಕಂದ್ರೆ ಹೇಳ್ಬೇಕಂದ್ರೆ ನನ್ನ ಫ್ಯಾಮಿಲಿ ವಿಷಯದಲ್ಲಿ ತುಂಬಾ ಕಾಂಪ್ರಮೈಸ್ ಆಗ್ತೀನಿ. ಫಸ್ಟ್ ಅಂಡ್ ಯಾವುದೇ ವಿಷಯದಲ್ಲಿ ಪ್ರಯಾರಿಟಿ ಅಂದ್ರೆ ಅದು ಫ್ಯಾಮಿಲಿನೇ ಫಸ್ಟ್ ಪ್ರಯಾರಿಟಿ.
And to be frank, even ನಾನು like as an example, if I have to go outside and ತುಂಬಾ ಔಟ್ಸೈಡ್ ಎಕ್ಸ್ಪ್ಲೋರ್ ಮಾಡ್ಬೇಕಂತ ನನಗೂ ಆಸೆ. ಎಲ್ಲಾ ಕಡೆ ಆಚೆ ಕಡೆ ಜಾಸ್ತಿ ಹೋಗ್ಬೇಕು, ನೈಟ್ ಔಟ್ ಮಾಡ್ಬೇಕು, ಆ ತರ ಎಲ್ಲ ಪ್ಲಾನ್ ಜಾಸ್ತಿ. ಬಟ್ ನಮ್ಮ ಫ್ಯಾಮಿಲಿಯಲ್ಲಿ ಸ್ವಲ್ಪ ರಿಸ್ಟ್ರಿಕ್ಷನ್ ಇರೋದ್ರಿಂದ ನಾನು ಎಲ್ಲೇ ಲೈಕ್ ಪಾರ್ಟಿಗೆ ಹೋದ್ರು ಎಲ್ಲೇ ಇದ್ರು ಲೈಕ್ ಐ ಶುಡ್ ಬಿ ಇನ್ಸೈಡ್ ದ ಹೋಮ್. ಅದೊಂದು ಕಾಂಪ್ರಮೈಸ್ ನಾನು ಮಾಡ್ಕೊಂತೀನಿ. ಅಂಡ್ ನಮ್ಮ ಮಮ್ಮಿಗೆ ಎಲ್ಲೇ ಇದ್ರು ದೇವಸ್ಥಾನ ಕರ್ಕೊಂಡು ಹೋಗೋದಾಗ್ಲಿ, ಟ್ರಿಪ್ ಕರ್ಕೊಂಡು ಹೋಗ್ಲಿ, ನಮ್ಮ ಮಮ್ಮಿಗೆ ಎಂಟರ್ಟೈನ್ಮೆಂಟ್, ಮನೆಗೆ ಬಂದ್ರು ಎಂಟರ್ಟೈನ್ಮೆಂಟ್, ಆಚೆ ಕಡೆ ಎಂಟರ್ಟೈನ್ಮೆಂಟ್, ಅದೊಂದು ಕಾಂಪ್ರಮೈಸ್ ಆಗ್ತಿದೆ. ಐ ಫೀಲ್ ಸಮ್ವೇರ್ ಲೈಕ್ ಐ ಆಲ್ಸೋ ನೀಡ್ ಅ ಹೋಮ್ ಅಂಡ್ ಪೀಸ್ ವಿಚ್ ಆರ್ ನಾಟ್ ಗೆಟಿಂಗ್, ದಟ್ ಇಸ್ ಆನ್ ಕಾಂಪ್ರಮೈಸಿಂಗ್. ಅಪಾರ್ಟ್ ಫ್ರಮ್ ದಟ್, ಯಾ, ಇದೊಂದು ವಿಷಯದಲ್ಲೂ ಕಾಂಪ್ರಮೈಸ್ ಆಗ್ತಾ ಇದ್ದೀನಿ ಫ್ಯಾಮಿಲಿ ಆಯ್ತಾ. ಇಲ್ಲಾಂದ್ರೆ ಮೇ ಬಿ ನಾನು ಇನ್ನೂ ಜಾಸ್ತಿ ವರ್ಕ್ ಮಾಡ್ಬೋದು, ಕೆರಿಯರ್ ಅಲ್ಲಿ ಇನ್ನೂ ಜಾಸ್ತಿ ವರ್ಕ್ ಮುಂದೆ ಹೋಗ್ಬೋದು ಅಂತ ನನ್ನ ಥಾಟ್ ಇದೆ. ಬಟ್ ಐ ಡೋಂಟ್ ನೋ ಹೌ ಥಿಂಗ್ಸ್ ಗೋಯಿಂಗ್ ಆನ್. Somewhere I believe like if you're taking care of your mom, that's only biggest blessing. You can do much more. ತಾಯಿ ಚೆನ್ನಾಗಿ ನೋಡ್ಕೊಂಡ್ರೆ ಎಲ್ಲಾನು ಒಳ್ಳೇದೇ ಆಗುತ್ತೆ ಅಂತ ಆಗುತ್ತೆ. ಅಂಡ್ ಇದು ನ್ಯಾಚುರಲಿ ಬಂದಿರುತ್ತೆ. ಅದು ಎಕ್ಸಾಂಪಲ್ ಆಗಿ ಇರ್ಬೇಕಂತಾನು ಅಲ್ಲ, ಕಾಂಪ್ರಮೈಸ್ ಮಾಡ್ಬೇಕು ಅಂತಾನೆ ಅಲ್ಲ, ಅದು ನ್ಯಾಚುರಲ್ ಆಗಿ ಲೈಕ್ ನಿಮ್ಗೆ ಗೊತ್ತು ಅವ್ರಿಗೆ ನಾವು ನಮಗೆ ಹೋಗುದು ಅಂತ ಏನಾಗಿ ಅದೊಂದು ವಿಷಯದಲ್ಲಿ ಕಾಂಪ್ರಮೈಸ್ ಆಗ್ತೀವಿ. ಅಪಾರ್ಟ್ ಫ್ರಮ್ ದಟ್ ನಥಿಂಗ್. ಐ ಮೀನ್ ಇವಾಗ ಸಡನ್ ಆಗಿ ಬರ್ತಾ ಇಲ್ಲ ಬೇರೆ ಯಾವ್ದಿದೆ ಅಂತ ಕ್ವಶನ್ ಕೇಳಿದಕ್ಕೆ. ಈಗ ನೀವು ಮಾಡೆಲ್ ಆಗಿ ಆರ್ಟಿಸ್ಟ್ ಆಗಿರೋದ್ರಿಂದ ಈ ಕ್ವಶನ್ ಜಸ್ಟ್ ಕೇಳ್ತಾ ಇದ್ದೀನಿ ನಿಮ್ಗೋಸ್ಕರ. ಈಗ ಆಲ್ರೆಡಿ ನೀವು ನೋಡಿದೀರಾ ಅಂದ್ರೆ ತುಂಬಾ ಫೇಮಸ್ ಆಗಿರೋ ಹೀರೋಯಿನ್ಗಳದ್ದು ಮತ್ತೆ ಆರ್ಟಿಸ್ಟ್ಗಳದ್ದು ಇವ್ರದೆಲ್ಲನೂ ಇತ್ತೀಚೆಗೆ ಫೋಟೋ ಎಡಿಟ್ ಮಾಡೋದು, ವಿಡಿಯೋ ಎಡಿಟ್ ಮಾಡೋದು, ಕೆಟ್ಟಾಗ ಹಾಕೋದು, ಈ ರೀತಿ ಎಲ್ಲ ಬರ್ತಾ ಇದೆ. ನೀವು ನೋಡಿರ್ತೀರಾ, ಕಾಂಟ್ರವರ್ಸಿಸ್ ಆಗ್ತಾ ಇರುತ್ತೆ. ಇನ್ ಫ್ಯೂಚರ್ ಅಲ್ಲಿ ಹೇಗೂ ಎಲ್ಲಾ ಮಾಡೆಲ್ಸ್ ಆಲ್ಮೋಸ್ಟ್ ಮಾಡ್ಲಿಂಗ್ ಅಲ್ಲಿ ಸಕ್ಸಸ್ ಆದವರೆಲ್ಲ ಆರ್ಟಿಸ್ಟ್ ಆಗಿ ಆಲ್ಮೋಸ್ಟ್ ಸಕ್ಸಸ್ ಆಗೇ ಆಗಿರ್ತಾರೆ. ಇನ್ ಫ್ಯೂಚರ್ ಅಲ್ಲಿ ನೀವು ಸಕ್ಸಸ್ ಆದಾಗ ಆ ತರ ಒಂದ್ ಸಿಚುಯೇಷನ್ ಬಂದಾಗ ಹೇಗ್ ಹ್ಯಾಂಡಲ್ ಮಾಡ್ತೀರಾ ನೀವು? ಇಟ್ಸ್ ರಿಯಲಿ ವೆರಿ ಇಂಟ್ರೆಸ್ಟಿಂಗ್ ಅಂಡ್ ನೈಸ್ ಕ್ವಶನ್. ಟು ಬಿ ಫ್ರಾಂಕ್, ನಾನು ತುಂಬಾನೇ ಫಸ್ಟ್ರೇಟ್ ಆಗ್ಬಿಡ್ತೀನಿ. ತುಂಬಾ ಜನ ಆಕ್ಟರ್ಸ್ ನೋಡಿದೀನಿ, ಅವರು ಎಷ್ಟೇ ಹೇಳಿದ್ರು ಏನೇ ಇದ್ರು ತುಂಬಾ ಸ್ಟ್ರಾಂಗ್ ಆಗಿ ಹ್ಯಾಂಡಲ್ ಮಾಡ್ತಾರೆ. ನಾನ್ ನೋಡಕ್ ಅಷ್ಟೇ ಸ್ಟ್ರಾಂಗ್, ಬಟ್ ನಾನ್ ಜಾಸ್ತಿ ಹ್ಯಾಂಡಲ್ ಮಾಡಕ್ ಆಗಲ್ಲ. 1 or 2, 3, 4 ಅಲ್ಲಿ ತನಕ. ಅದ್ಕಿಂತ ಜಾಸ್ತಿ ಆದ್ಮೇಲೆ ನಾನು ಫಸ್ಟ್ರೇಟ್ ಆಗಿ ಆಗ್ತೀನಿ. ನಾನು ಮುಂಚೆ ನಾನು ನೋಡಿರೋ ಹ್ಯಾಬಿಟ್ ಪ್ರಕಾರ ಕಾಲೇಜಲ್ಲಿ, ಸ್ಕೂಲಲ್ಲೂ ರಾಂಗ್ ನಂಬರ್ ಮೆಸೇಜ್ ಬಂದ್ರು, ಯಾರಾದ್ರೂ ಟೆಕ್ಸ್ಟ್ ಮಾಡಿದ್ರು ಬೇಗ ಇರಿಟೇಟ್ ಆಗ್ತಿತ್ತು. ಆಮೇಲೆ 10 rupees ಹಿಂಗ್ ಬರ್ತಿತ್ತಲ್ಲ, ಬಿಸಾಕ್ಬಿಟ್ಟು ಫ್ಲಶ್ ಆಗ್ಬಿಡ್ತಿದ್ದೆ. ಹಿಯರ್ ಅಂಡ್ ದೇರ್ ಇನ್ಸ್ಟಾಗ್ರಾಮ್ ಅಲ್ಲಿ ಅಲ್ಲೂ ಇಲ್ಲೂ ಇದ್ರ ಬಗ್ಗೆ ಮಾತಾಡ್ತಿದ್ವಿ ಬ್ರೇಕ್ಫಾಸ್ಟ್ ಲೈಕ್ ಮಾಡ್ಬೇಕಾದ್ರು. ಹಿಯರ್ ಅಂಡ್ ದೇರ್ ಆತರ ಲೈಕ್ ಬ್ಯಾಡ್ ಮೆಸೇಜಸ್ ಹಾಕ್ತಾರೆ. ಯು ನೋ ವಾಟ್ ಐ ಆಮ್ ಟ್ರೈಂಗ್ ಟು ಸೇ. ಆತರ ಲೈಕ್ ಬ್ಯಾಕ್ ಟು ಬ್ಯಾಕ್ ಅದೇ ತರ ಬಂದ್ರೆ ಎಲ್ಲೋ ಆ ಕಡೆ ಫ್ರಸ್ಟ್ರೇಷನ್ ಆಗುತ್ತೆ. ನಮಗೂ ಗೊತ್ತಾಗಲ್ಲ ಯಾವ ರೀಸನ್ಗೋಸ್ಕರ ಫ್ರಸ್ಟ್ರೇಷನ್ ಆಗ್ತಿದ್ರು ಅಂತ. ನಾನ್ ಇವಾಗ ಹೇಗೆ ಹ್ಯಾಂಡಲ್ ಮಾಡ್ತಾ ಇದ್ದೆ ಅಂದ್ರೆ, ನಾನು ಟೈಮ್ ತಗೊಂಡು ಒಬ್ಬೊಬ್ಬರಿಗೂ ಬ್ಲಾಕ್ ಮಾಡ್ತೀನಿ. ಬೇರೆ ಇನ್ನೂ ಟೈಮ್ ಇದೆ ಅಂದ್ರೆ ಅವ್ರಿಗೆ ಯಾವ ತರ ಆನ್ಸರ್ ಮಾಡ್ಬೇಕು ಅದ್ರ ಆನ್ಸರ್ ಮಾಡ್ತೀನಿ. ಐ ಡೋಂಟ್ ನೋ ಹೌ ಅದರ್ ಆಕ್ಟರ್ಸ್ ಜಸ್ಟ್ ಇಗ್ನೋರ್ ಇಟ್. ಐ ಕಾಂಟ್ ಇಗ್ನೋರ್. ಐ ಲೈಕ್ ಇಫ್ ದೇ ಟೋಲ್ಡ್ ಮೀ ಐ ಹ್ಯಾವ್ ಟು ಗಿವ್ ದೆಮ್ ರೆಸ್ಪಾನ್ಸ್ ಮಾಡೇ ಮಾಡ್ತೀರಾ? ಅವ್ರು ಅದನ್ನ ಹೇಳಕ್ಕೂ ಬರ್ತಿಲ್ಲ, ಇದು ಕೇಳಕ್ಕಾಗಲ್ಲ ಅಂದ್ರೆ ಟೈಮ್ ತಗೊಂಡು ಅವ್ರಿಗೋಸ್ಕರ ನಾನು ಬ್ಲಾಕ್ ಮಾಡ್ಕೊಂಡು ಕೂತ್ಕೊಂತೀನಿ. ಬಟ್ ಇವಾಗ ಲೈಕ್ ಮುಂದೆ ಇನ್ನೂ ಗ್ರೋ ಆಗ್ತಿರೋದ್ರಿಂದ ನಾನು ಅಷ್ಟೊಂದು ಟೈಮ್ ತಗೊಂಡು ಬ್ಲಾಕ್ ಮಾಡೋದಕ್ಕೆ ಆಗೋದಿಲ್ಲ. ಐ ಹ್ಯಾವ್ ಟು ಬಿ ಮೋರ್ ಸ್ಟ್ರಾಂಗ್. ಅಂಡ್ ಈ ತರ ಮಫ್ ಲೈಕ್ ಫೋಟೋ ಎಲ್ಲ ಮಾಡ್ತಾರೆ, ತುಂಬಾ ಜನ ಮಾಡ್ತಾರೆ. ಆಕ್ಚುಲಿ ನಾನು ಮುಂಚೆನೂ ನಾನು ಇದು ಫೋಟೋಸ್ನು ಆತರ ಮಾಡಿದ್ದು. ನಾನು ವೀನ್ ಅಂತ ಬಿಟ್ಟು ಆತರ ಡಿಫ್ರೆಂಟ್ ಏನೋ ಅಂತರದು ಏನಂದ್ರೆ ಫಿಕ್ಚರ್ಸ್ ಸಮಥಿಂಗ್ ಆತರ ಇರುತ್ತೆ. ಐ ಡೋಂಟ್ ಬಿಲೀವ್ ಇನ್ ದಿಸ್ ಕೈಂಡ್ ಆಫ್ ಥಿಂಗ್ಸ್ ಲೈಕ್ ಆತರ ಬಿಹೇವಿಯರ್ ಇಟ್ಕೊಳ್ಳೋದು. ಐ ಡೋಂಟ್ ಥಿಂಕ್ ಇಟ್ಸ್ ಅ ಹೆಲ್ದಿ ಅಂಡ್ ಆತರ ಮಾಡ್ಬಾರ್ದು. ಅಂಡ್ ಇವಾಗ ರೀಸೆಂಟ್ ಆಗೂ ನೀವು ನೋಡಿದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ಇದು ಒಂದು ಹುಡುಗ ಏನೋ ತಮಾಷೆಗಾಗಿ ಇದಕ್ಕೆ 370 rupees ಬಿರಿಯಾನಿಗೋಸ್ಕರ ವ್ಯಾಲಿಡೇಷನ್ ತಗೊಂತಿದ್ದಾನೆ ಅವನು. ನಾನು 370 ಬಿರಿಯಾನಿ ತಿನ್ಸಿದೀನಿ ಅಂದ್ರೆ ಅದಕ್ಕೆ ಮೋಸ್ಟ್ ವೈರಲ್ ವಿಡಿಯೋ ಪ್ರೆಸೆಂಟ್ ರನ್ ಆಗ್ತಾ ಇದೆ. ಸೊ ಇವಾಗ ಎಲ್ಲಾ ಹುಡುಗಿರು ನಾವು ಒಗ್ಗಟ್ಟಾಗಿತ್ತು, ಅವ್ರಿಗೆ ರಿಪೋರ್ಟ್ ಮಾಡಿ ಅವ್ರ ಇನ್ಸ್ಟಾಗ್ರಾಮ್ ಆಫ್ ಮಾಡಿದೀವಿ. ಇನ್ನೂ ನಾವು ಸ್ಟ್ರಾಂಗ್ ಆಗಿದೀವಿ. ಇನ್ನು ಮುಂದೆ ನಾವು ಈ ತರ ನಮ್ ವಿಷಯದಲ್ಲಿ, ಈ ತರ ಫೀಮೇಲ್ ವಿಷಯದಲ್ಲಿ ಏನಾದ್ರು ಫಾರ್ ಗ್ರಾಂಟೆಡ್ ಆಗಿ ಮಾಡೋದಾದ್ರೆ ನಾವ್ ಇನ್ನೂ ಸ್ಟ್ರಾಂಗ್ ಆಗ್ತಾ ಇದೀವಿ. ಅದನ್ನ ಆಕ್ಷನ್ ತಗೋಬಹುದು ಅಂತ ನಾನು ಹೇಳ್ತಾ ಇದೀನಿ. ಅಪಾರ್ಟ್ ಫ್ರಮ್ ದಟ್, ನನ್ನ ರಿಯಲ್ ಲೈಫ್ ಅಲ್ಲಿ ಕೂಡ ಒಬ್ರು ಈ ತರ ಮಾಡಿದ್ರು. ಲೈಕ್ ತುಂಬಾನೇ ಸೈಕೋ ತರ. ಲೈಕ್ ನೀನ್ ಎಲ್ಲೋದ್ರು, ಎಲ್ಲೇ ಶೂಟ್ ಮಾಡ್ತಿದ್ರು, ಎಲ್ಲೇ ಫೋಟೋ ಹಾಕಿದ್ರು, ಸ್ಟೋರಿ ಹಾಕ್ತಿದ್ರು, ಮೇಕಪ್ ಮಾಡ್ತಿರ್ಬೇಕಾದ್ರೆ ಹಾಕಿದ್ರು, ಅಲ್ಲೆಲ್ಲ ಬರ್ತಿದ್ರು ಒಬ್ರು. ಐ ವಾಂಟ್ ಟೇಕ್ ದ ನೇಮ್. ಸೊ ನಾನು ಕಂಪ್ಲೇಂಟ್ ಮಾಡಿದೆ. 10 years ಈಸ್ ಲೈಕ್ ಅ ಸೈಕೋ ಟು ಈಸ್ ಬಿಹೈಂಡ್ ಮೀ ಲೈಕ್ ಎನಿಥಿಂಗ್. ಅಂಡ್ ನಾನು ಕಂಪ್ಲೇಂಟ್ ಕೊಡ್ತೀನಿ. ಈಸ್ ಅ ರಿಚ್ ಕಿಡ್, ಈಸ್ ಗಿವಿಂಗ್ ಮನಿ ಅಂಡ್ ಕಮಿಂಗ್ ಔಟ್ ಆಫ್ ಇಟ್. ಇದೇ ನಡೀತಾ ಇತ್ತು ತುಂಬಾ ಲಾಂಗ್ ಟೈಮ್ ಪ್ರಕಾರ. ಅಂಡ್ ನಾನು ತುಂಬಾ ಕೇಸಸ್ ಲಾಯರ್ ಲಾಸ್ಟ್ ಇಯರ್ ಓನ್ಲಿ ನಾನು ಕಂಪ್ಲೇಂಟ್ ಕೊಟ್ಟೆ ಈ ವಿಷಯದ ಬಗ್ಗೆ.
ನಂಗೆ ಈ ವಿಷಯದ ಬಗ್ಗೆ ಬೇರೆ ಯಾವ್ದಾದ್ರು ಪಾಡ್ಕಾಸ್ಟ್ ಇಲ್ಲ, ಯಾವಾದ್ರೂ ಈ ತರ ಟಾಪಿಕ್ ಬಂದಾಗ ಮಾತಾಡೋಣ ಅನ್ಕೊಂಡೆ, ಬಟ್ ಐ ಡೋಂಟ್ ನೋ ವೆದರ್ ಇಟ್ಸ್ ರೈಟ್ ಟೈಮ್ ಆರ್ ನಾಟ್. ಇನ್ ಶಾರ್ಟ್ ಅಂಡ್ ಸ್ವೀಟ್ ಆಗಿ ಹೇಳ್ಬೇಕಂದ್ರೆ ಅದೊಂದು ನಾನು ಫೇಸ್ ಮಾಡ್ತಾ ಇದ್ದೀನಿ ಅಂಡ್ ಕಂಪ್ಲೇಂಟ್ ಕೂಡ ಕೊಟ್ಟಿದ್ದೀನಿ. ಲಾಯರ್ ಹತ್ರ ಎಲ್ಲ ಮಾತಾಡಿದ್ಮೇಲೆ ಅವ್ರು ಹೇಳಿದ್ರು ತುಂಬಾ ಜನ ಫೀಮೇಲ್ಸ್ಗೆ ತುಂಬಾ ತರ ಲೀಗಲ್ ಆಕ್ಷನ್ಸ್ ಇದೆ, ಬಟ್ ಹೇಳ್ತಾರೆ ಅವ್ರು ಈ ತರ ಫೀಮೇಲ್ ಅವ್ರಿಗೆ ಈ ತರ ಆಕ್ಷನ್ ತಗೋಬಹುದು, ಈ ತರ ವಿಷಯದಲ್ಲಿ ಈ ತರ ತಗೋಬಹುದು, ಈ ತರ ವಿಷಯದಲ್ಲಿ ಈ ತರ ಕಾನೂನು ಬಂದಿದೆ ಅಂತ ಹೇಳ್ತಾರೆ. ಹುಡುಗರ್ಗೆ ಏನ್ ಅನ್ಸುತ್ತೆ, ನೋಡಿ ಇವ್ರಿಗೆ ಎಷ್ಟು ಫೇವರಿಸಮ್ ಬರ್ತಿದೆ, ಎಲ್ಲ ಕೊಡ್ತಿದ್ದಾರೆ ಅಂತ ಅನ್ಸ್ತಿದೆ. ಬಟ್ ಆಕ್ಚುಲ್ ಆಗಿ ನಾವು ಯೂಸ್ ಮಾಡ್ತಾ ಇಲ್ಲ, ಅದಕ್ಕೋಸ್ಕರನೇ ನೀವ್ ಇಷ್ಟಿದ್ರೂನು ನೀವು ಕಂಪ್ಲೇಂಟ್ ಕೊಡ್ಬೋದು ಅಂತ ಅವ್ರು ಹೆಲ್ಪ್ ಮಾಡೋದಿಕ್ಕೆ ಆತರ ಲೀಗಲ್ ಯುನೋ ಆಕ್ಟ್ ಮಾಡ್ತಿರೋದು. ತುಂಬಾನೇ ಕಮ್ಮಿ ಫೀಮೇಲ್ಸ್ ಹೋಗ್ಬಿಟ್ಟು ಆಕ್ಷನ್ ತಗೊಳ್ಳೋದು ಯಾಕೆ ಬೇಕು? ಸುಮ್ನೆ ನಮ್ದು ಮರ್ಯಾದೆ ಹಾಳಾಗುತ್ತೆ. ಇನ್ನೊಂದು ಯಾಕೆ ಓಡಾಡ್ಬೇಕು ಅಂದ್ರೆ ತುಂಬಾ ಅದು ಫೇಸ್ ಜರ್ನಿ. ಒಂದು ಹರಾಸ್ಮೆಂಟ್ ಆಲ್ರೆಡಿ ಒಂದ್ ಕಡೆಯಿಂದ ಟಾರ್ಚರ್ ಇಂದ ಆಗ್ತಿರುತ್ತೆ. ಇನ್ನೊಂದು ಈ ಲೀಗಲ್ ವಿಷಯದಲ್ಲೂ ಇನ್ನೊಂದ್ ತರ ಹರಾಸ್ಮೆಂಟ್, ಅವ್ರ ಕೇಳೋ ಕ್ವಶನ್ಗೆ ಎಲ್ಲ ಆನ್ಸರ್ ಮಾಡ್ಬೇಕು. ಎವ್ರಿ ಫೀಮೇಲ್ಸ್ ಆರ್ ನಾಟ್ ರೆಡಿ ಫಾರ್ ದಟ್. everyone is sensitive. Even I look strong, but coming to heart, I'm also very sensitive. So people are not that comfortable and girls are not that comfortable. But ಇವಾಗ ಜನರೇಷನ್ ಚೇಂಜ್ ಆಗ್ತಿದೆ, ಫೀಮೇಲ್ಸ್ ಆರ್ ಗೆಟಿಂಗ್ ಮೋರ್ ಸ್ಟ್ರಾಂಗರ್ ಅಂಡ್ ಸ್ಟ್ರಾಂಗರ್. ಸೊ ನಾಳೆ ದಿವಸ ಈ ತರ ಯಾರಾದ್ರೂ ಫೋಟೋಸ್ ಈ ತರ ನಮ್ ಆಫ್ ಮಾಡ್ತಾರೆ ಅಂದ್ರೆ ನಮ್ಗಿರೋ ಸ್ಟ್ರೆಂತ್ಗೆ ಐ ಥಿಂಕ್ ದೇ ಕ್ಯಾನ್ ಮೇಕ್ ಎನಿಥಿಂಗ್. ಇವಾಗ ಸೋಷಿಯಲ್ ಮೀಡಿಯಾ ಸ್ಟ್ರೆಂತ್ ಎಷ್ಟಿದೆ ಅಂತ ನಿಮ್ಗೆ ಗೊತ್ತು, ಅದೇನೋ ಕಾಕ್ರೋಚ್ ಆದ್ಮೇಲೆ ಮತ್ತೆ ಈ 370 rupees ಬಿರಿಯಾನಿ ವಿಷಯದಲ್ಲಿ ಹೆಂಗೆ ಎಲ್ಲಾರು ಸ್ಟ್ರಾಂಗ್ ಗಿಫ್ಟ್ ಮಾಡ್ತಿದ್ದಾರೆ. ಐ ಥಿಂಕ್ ಈ ಮೀಡಿಯಾ ಇಂದಾನೆ ಅವ್ರು ಎಷ್ಟು ಹಾಳು ಮಾಡಬಹುದು, ಅದೇ ತರ ನಾವು ಅವ್ರಿಗೂ ಹಾಳು ಮಾಡೋಷ್ಟು ಶಕ್ತಿ ಇದೆ ನಮಗೂ ನಮ್ ಕೈಲಿದೆ ಅಂತ ಹೇಳ್ತೀನಿ. ಸಾರಿ, ಐ ಥಿಂಕ್ ಹಾಗಾದ್ರೂ ಪರವಾಗಿಲ್ಲ. ಅಂದ್ರೆ ಸೋಷಿಯಲ್ ಮೀಡಿಯಾನ ಒಳ್ಳೆ ತರನು ಯೂಸ್ ಮಾಡ್ಕೊಳ್ಳೋರು ಇದಾರೆ, ಕೆಟ್ಟತನದಾಗೂ ಯೂಸ್ ಮಾಡ್ಕೊಳ್ಳೋರು ಇದಾರೆ. ಸೊ ಅದರಿಂದ ಯಾವ್ದನ್ನ ಎಷ್ಟ್ ಬೇಕೋ ಅಷ್ಟು ಯೂಸ್ ಮಾಡ್ಕೊಂಡ್ರೆ ಬೆಟರ್ ಅಂತ ಅನ್ಸುತ್ತೆ. ಸೊ ಜನಗಳೆಲ್ಲ ಏನ್ ಎಕ್ಸ್ಪೆಕ್ಟ್ ಮಾಡ್ಬೋದು? ಇವಾಗ ಎಷ್ಟೋ ಕನ್ನಡ ಮೂವೀಸ್ ಬಂದು ಹೋಗ್ತಾ ಇದೆ, ವಾರಕ್ಕೆ 10 ಮೂವೀಸ್ ಬರುತ್ತೆ ಹೋಗುತ್ತೆ, ಯಾವ್ದೋ ಒಂದ್ ಉಳಿಯುತ್ತೆ. ಸೊ ಈಗ ಬಾಯ್ಸ್ ನೆವರ್ ಕಾಂಪ್ರಮೈಸ್ ಅಂತ ನೀವೊಂದು ಟೈಟಲ್ ಅಲ್ಲೇ ಒಂದು ಸ್ಪೆಷಾಲಿಟಿನ ಇಟ್ಟಿದ್ದೀರಾ. ಸೊ ಏನ್ ಇಡೀ ಒಂದ್ ಫ್ಯಾಮಿಲಿ ಕೂತ್ಕೊಂಡ್ ನೋಡ್ಬೇಕು ಅಂತಂದ್ರೆ ಏನ್ ಎಂಟರ್ಟೈನ್ಮೆಂಟ್ ಎಕ್ಸ್ಪೆಕ್ಟ್ ಮಾಡ್ಬೋದು ಅವರು? ಅಂದ್ರೆ 3 hours ಕೂತ್ಕೊಂಡ್ ನೋಡೋದ್ರಲ್ಲಿ ವರ್ತ್ ಇದೆ ಅಂತ ಅನ್ಸುತ್ತಾ ನಿಮ್ಗೆ? ನಾನು ಎಂಡ್ ಟು ಎಂಡ್ ಮಜಾ ಇದೆ. ಒಂದ್ ಹೇಳ್ತೀನಿ, ಫ್ರೆಂಡ್ಸ್ ಇರ್ಬೋದು, ಫ್ಯಾಮಿಲಿ ಇರ್ಬೋದು, ರೈವಲ್ರಿ ಇರ್ಬೋದು, ಹಾರರ್ ಇರ್ಬೋದು, ಸ್ಪೋರ್ಟ್ಸ್ ಇರ್ಬೋದು, ನಿಮ್ಗೆ ಏನ್ ಬೇಕು ಒಂದ್ ಒಳ್ಳೆ ಸಿನಿಮಾಲಿ, ಒಂದ್ ಬ್ಲಾಕ್ ಬಸ್ಟರ್ ಸಿನಿಮಾಲಿ ಏನೇ ಎಲಿಮೆಂಟ್ಸ್ ಬೇಕು ಎಲ್ಲಾ ಎಲಿಮೆಂಟ್ಸ್ ನಮ್ ಸಿನಿಮಾಲಿದೆ. ಜೊತೆಗೆ ಸಸ್ಪೆನ್ಸ್ ಹಾರರ್ ಅಂತೂ ನೆಕ್ಸ್ಟ್ ಲೆವೆಲ್ ಬಂದಿದೆ. ಅದ್ರಲ್ಲಿ ಕಂಪ್ಲೀಟ್ ಎಂಡ್ ಟು ಎಂಡ್ ಕಾಮಿಡಿನೂ ಇದೆ. ಸೊ ಜನಕ್ಕೆ ಈಗ ಏನಂತ ಅಂದ್ರೆ ಥಿಯೇಟರ್ ಬರ್ತಾರೆ. ಥಿಯೇಟರ್ ಬರೋದಕ್ಕೆ ಫಸ್ಟ್ ಆಫ್ ಆಲ್ ಇವಾಗ ಹೆಂಗಾಗ್ಲಿದೆ, ಫೋನಲ್ಲಿ ಎಲ್ಲಾನು ಈಸಿಯಾಗಿ ಎಲ್ಲ ರೀಲ್ಸ್ ಇರ್ಬೋದು, ಯೂಟ್ಯೂಬ್ ಮೂವೀಸ್ ಇರ್ಬೋದು, ಎಲ್ಲ ಫೋನಲ್ಲಿ ಸಿಗ್ತಾ ಇದೆ. ಸೊ ಇಟ್ ಹ್ಯಾಸ್ ಬಿಕಮ್ ಎ ಲಕ್ಸುರಿ ಅಫೇರ್ ಥಿಯೇಟರ್ ಬರೋದು. ಎಲ್ಲಾರು ಬಂದು 4,000 5,000 ಖರ್ಚಾಗತ್ತೆ. 4 ಜನ ಬುಕ್ ಮಾಡ್ಕೊ ಬಂದ್ರೆ 350 ರೂಪಾಯಿ ಟಿಕೆಟ್, 1,500 ರೂಪಾಯಿ ಟಿಕೆಟ್ ಹೋಗ್ಬಿಡುತ್ತೆ. ಆಚೆ ಬಂತು ಅಂದ್ರೆ ಊಟಕ್ಕೆ ಅದು ಇದಕ್ಕೆ ತಿಂದ್ರೆ 2,000 ಖರ್ಚಾಗತ್ತೆ, 3,000 4,000 ಖರ್ಚಾಗತ್ತೆ. ಸೊ ಒಂದ್ ಸಿನಿಮಾಗ್ ಹೋದ್ರು 4,000-5,000 ಖರ್ಚು ಮಾಡ್ಕೊಂಡ್ ಬಂದು ಸಿನಿಮಾ ಚೆನ್ನಾಗಿಲ್ಲ ಅಂತ ಆದ್ರೆ ಏನಕ್ಕಪ್ಪ ಹೋಗ್ಬೇಕು, OTT ಬರುತ್ತ ನೋಡ್ಕೊಳ್ಳೋಣ ಅಂತಾನೆ ಎಲ್ಲಾರ ಮೈಂಡ್ ಸೆಟ್ ಬಂದ್ಬಿಟ್ಟಿದೆ ಇವಾಗ. ಸೊ ಇವಾಗ ನಾವು ಯೂಟ್ಯೂಬ್ ಅದು ಇದು ಏನ್ ಮಾಡ್ತಾರೆ ಆತರ ಮಾಡ್ಕೊಂಡು ನಾವು ಅದರಲ್ಲೇ ಜಸ್ಟ್ ಪ್ರೈವಸಿ ಮಾಡ್ಕೊಂಡು ನೋಡ್ತಾರಲ್ಲ, ಆತರ ನೋಡೋದ್ರೂ ಏನು ಪ್ರಯೋಜನ ಇಲ್ಲ. ಸೊ ಸಿನಿಮಾ ಇಟ್ಸ್ ಎನ್ ಥಿಯೇಟರ್ ಎಕ್ಸ್ಪೀರಿಯನ್ಸ್. ಆ ಎಕ್ಸ್ಪೀರಿಯನ್ಸ್ಗೆ ಮಾಡಿರೋ ಅಂತ ಸಿನಿಮಾ ನಮ್ದು ಬಾಯ್ಸ್ ನೆವರ್ ಕಾಂಪ್ರಮೈಸ್. ಎಂಡ್ ಟು ಎಂಡ್ ಮಜಾ ಇದೆ. ಏನೇ ಮನ್ಸಲ್ಲಿ ಬೇಜಾರಿದ್ರು, ಏನೇ ತಲೆ ಕೆಟ್ಟಿದ್ರು ಬೇರೆಯವ್ರ ಲೈಫಲ್ಲಿ, ಅಫ್ಕೋರ್ಸ್ ಎಲ್ಲಾರ ಲೈಫಲ್ಲಿ ಏನಾದ್ರು ಒಂದ್ ಗೋತ್ರ ಮಾಡ್ತಾ ಇರ್ತಾರೆ, ಎಲ್ಲಾರ ಲೈಫಲ್ಲಿ ಒಂದ್ ನಡೀತಾ ಇರುತ್ತೆ. ನಮ್ ಸಿನಿಮಾ ಬಂದು ನೋಡ್ಕೊಂಡು ಹೋಯ್ತು ಅಂತ ಅಂದ್ರೆ ಅವ್ರ ಟೆನ್ಷನ್ ಎಲ್ಲ ಮರ್ತಿ ಮಜಾ ಮಾಡ್ಕೊಂಡು ಖುಷಿಯಾಗಿ ಹೋಗ್ತಾರೆ, ಅದಂತೂ ಗ್ಯಾರಂಟಿ. ಮತ್ತೆ ನಾನ್ ತುಂಬಾ ಸಿನಿಮಾಸ್ ನೋಡ್ತೀನಿ ಮೇಡಮ್. ನಾನು ತುಂಬಾ ಸಿನಿಮಾಸ್ ನೋಡ್ತೀನಿ, ಎಲ್ಲಾ ಲ್ಯಾಂಗ್ವೇಜಸ್ ಅಲ್ಲೂ ನೋಡ್ತೀನಿ, ಎಲ್ಲಾ ಬೇರೆ ಪರಭಾಷೆ, ಸ್ಪ್ಯಾನಿಷ್, ಕೊರಿಯನ್ ಆ ತರ ಲ್ಯಾಂಗ್ವೇಜಸ್ ನಾನು ನೋಡಿದೀನಿ. ಸೊ ನಮ್ ಸಿನಿಮಾ ತರ ಕತೆ ಯಾರು ಮಾಡಿಲ್ಲ ಇದುವರೆಗೂ. ನಾನು ವರ್ಲ್ಡ್ ಸಿನಿಮಾದು ತಗೊಂಡ್ರು ಯಾರು ಇದುವರೆಗೂ ಮಾಡಿಲ್ಲ ಅಂತ ಒಂದು ಅದ್ಭುತವಾದ ಕತೆನ ನಮ್ಮ ಹರೀಶ್ ಸರ್ ಕಟ್ಕೊಟ್ಟಿದ್ದಾರೆ. ಜುಲೈ 10th ಮೂವಿ ರಿಲೀಸ್ ಆಗ್ತಾ ಇದೆ. ಎಲ್ರು ಬನ್ನಿ ಮೂವಿ ನೋಡಿ, ಕನ್ನಡ ಮೂವೀಸ್ ನ ಇನ್ನು ನೋಡಿ ಎತ್ತರಕ್ಕೆ ಬೆಳೆಸಿ. ನಮ್ ಲ್ಯಾಂಗ್ವೇಜ್ ನಾವೇ ನೋಡ್ಲಿಲ್ಲ ಅಂದ್ರೆ ಹೇಗೆ? ಸೊ ಎಲ್ರು ಚಿತ್ರತಂಡಕ್ಕೆ ಆಲ್ ದಿ ಬೆಸ್ಟ್ ಅಂತ ಹೇಳ್ತಾ, ಎಲ್ಲರಿಗೂ ಒಳ್ಳೇದಾಗ್ಲಿ. ನಿಮ್ ಫ್ಯೂಚರ್ ಪ್ರಾಜೆಕ್ಟ್ ಕೂಡ ಇನ್ನು ಚೆನ್ನಾಗಿರೋ ಪ್ರಾಜೆಕ್ಟ್ ಗಳು ನಿಮ್ಗೆ ಸಿಗ್ಲಿ, ಸಕ್ಸಸ್ ಸಿಗ್ಲಿ ಅಂತ ಕೇಳ್ತಾ ಮುಗಿಸ್ತಾ ಇದೀನಿ. ಥ್ಯಾಂಕ್ ಯು.
SS ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.